ಚಿನ್ನ 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 ಮನೆಯಲ್ಲಿರುವಂಥದ್ದು ಚಿನ್ನ, ಟ್ರಿಜೋರಿಯಲ್ಲಿರುವಂಥದ್ದು ಚಿನ್ನನೇ. ಆದರೆ ಈಗ ಎರಡೂ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗ ಚಿನ್ನದ ಬೆಲೆ 1,00,000 ಗಡಿಗೆ ಹೋಗ್ತಾ ಇದೆ. 10 ಗ್ರಾಮ್ ಚಿನ್ನಕ್ಕೆ 1,00,000 ಗಡಿಗೆ. ಚಿನ್ನ ತಗೋಬೇಕಪ್ಪ ಅಂತಂದರೆ ಇಲ್ಲ, ಈಗ ಪರಿಸ್ಥಿತಿ 1,00,000 ಹೋಗಿ ತಲುಪ್ತಾ ಇದೆ. ಯಾಕೆ ಈ ರೀತಿಯಾಗಿ ಏರಿಕೆ ಆಗ್ತಾ ಇದೆ? ಇನ್ನೂ ಏರಿಕೆ ಆಗುತ್ತಾ ಅಥವಾ ಇಳಿಯೋ ಲಕ್ಷಣಗಳೇನಾದರೂ ಇದೆಯಾ? ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಬ್ಬಬ್ಬಾ, 1,00,000 ಸಮೀಪಕ್ಕೆ ಚಿನ್ನದ ಬೆಲೆ, ಹೊಸ ದಾಖಲೆ ಬರೆದ ಬಂಗಾರದ ಬೆಲೆ. ಮದುವೆ, ಅಕ್ಷಯ ತೃತೀಯ ಸೀಸನ್ ನಲ್ಲಿ ಗೋಲ್ಡ್ ಶಾಕ್. ಚಿನ್ನ ಮಧ್ಯಮ ವರ್ಗದ ಜನರ ಆಪತ್ ಬಾಂಧವ. ಹಬ್ಬಕ್ಕೆ ಚಿನ್ನ ತಗೋಬೇಕು, ಮದುವೆಗೆ ಆ ಒಡವೆ ತಗೋಬೇಕು, ಆನಿವರ್ಸರಿಗೆ ಈ ಡಿಸೈನ್ ಸರ ತಗೋಬೇಕು ಅಂದ್ಕೊಳ್ತಾ ಇದ್ದ ಚಿನ್ನ ಪ್ರಿಯರಿಗೆ ಶಾಕ್ ತಗಲಿದೆ. ಮದುವೆ, ನಾಮಕರಣ, ಶುಭ ಸಮಾರಂಭ ಸೇರಿದಂತೆ ಏನೇ ಆದರೂ ಬಂಗಾರ ಬೇಕೇ ಬೇಕು. ಅಕ್ಷಯ ತೃತೀಯಕ್ಕೆ ಕೆಲವೇ ದಿನಗಳು ಬಾಕಿ ಇರೋ ಹೊತ್ತಲ್ಲೇ ಹಳದಿ ಲೋಹ ತನ್ನ ಬೆಲೆಯಲ್ಲಿ ಹೊಸ ದಾಖಲೆ ಬರೆದಿದೆ. 10 ಗ್ರಾಂ ಚಿನ್ನದ ಬೆಲೆ 1,00,000 ರೂಪಾಯಿಗೆ ಬಂದು ತಲುಪಿದೆ. ಇದು ನಿಜಕ್ಕೂ ಆಭರಣ ಪ್ರಿಯರು ಬೆಚ್ಚಿ ಬೀಳುವಂತೆ ಮಾಡಿದೆ. ಇನ್ನು ಬೆಂಗಳೂರಿನಲ್ಲಿ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ 10 ಗ್ರಾಂ ಚಿನ್ನ 1,00,000. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನ 92,850 ರೂಪಾಯಿ ಜಿಎಸ್ಟಿ ಸೇರಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನ 1,02,017 ರೂಪಾಯಿ ಜಿಎಸ್ಟಿ ಸೇರಿ. ಈ ಬೆಲೆಯನ್ನ ಕೆಲ ದಿನಗಳ ಹಿಂದೆಯೇ ಆರ್ಥಿಕ ತಜ್ಞರು ಅಂದಾಜಿಸಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸಿದ ಟ್ಯಾಕ್ಸ್ ವಾರೇ ಬಂಗಾರದ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಎನ್ನಲಾಗಿದೆ. ಇನ್ನೂ ಬೆಲೆಯಾದ್ರೆ ಬಂಗಾರ ಕೊಳ್ಳೋದು ಕನಸಿನ ಮಾತು. ಮದುವೆ ಹಾಗೂ ಅಕ್ಷಯ ತೃತೀಯ ಸಮಯದಲ್ಲೇ ಈ ಬೆಲೆ ಏರಿಕೆ ಆಗಬಾರ್ದಿತ್ತು ಅಂತ ಮಹಿಳೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಕ್ಷಯ ತೃತೀಯ ಬಂದಾಗಿಂದನೂ ಕೊಳಗಬೇಕು ಅಂದರೆ ತುಂಬಾ ಆಸೆ ಆಗಿದೆ. ಗೋಲ್ಡ್ ರೇಟ್ 1,00,000 ಮೇಲೆ ಆಗಿದೆ ಮ್ಯಾಮ್. ಅದರಿಂದ ತೀರಾ ಕಡಿಮೆ ಆದರೆ ನಮಗೆ ಖುಷಿನೇ ಮ್ಯಾಮ್. 1,00,000 ಮೇಲೆ ಹೋಗಿದೆ ಮ್ಯಾಮ್ ಇವಾಗ ಗೋಲ್ಡು. ಮಿಡ್ಲ್ ಕ್ಲಾಸ್ ಇರೋರಿಗೆ ತುಂಬ ಕಡಿಮೆ ಆದ್ರೂ ಸರಿ. ಇವಾಗ ಮದುವೆ ಮತ್ತು ಫಂಕ್ಷನ್ ಇರೋರಿಗೆಲ್ಲ ತೀರಾ ಕಡಿಮೆ ಆದರೂ ತೊಗೊಳಕ್ಕೆ ಖುಷಿನೇ ಮ್ಯಾಮ್ ನಮಗೆಲ್ಲ. 1,00,000 ಅಂದರೆ ಮಿಡ್ಲ್ ಕ್ಲಾಸಲ್ಲಿ ಕಡಿಮೆ ಆದರೆ ಇನ್ನೂ ತುಂಬಾ ಖುಷಿ ಮ್ಯಾಮ್ ತೊಗೊಳಕ್ಕೆ ನಮಗೆ. ಇವಾಗ ಆಗಿರೋ ರೇಟಲ್ಲಿ ತೊಗೊಳಕ್ಕೆ ಆಗೋದೇ ಸಾಧ್ಯನೇ ಇಲ್ಲ. ಹೈಯೆಸ್ಟ್ ಆಗೋಗಿದೆ ತುಂಬಾನೇ ಇವಾಗ. ಒಟ್ನಲ್ಲಿ ತನ್ನ ಒನಪು ವೈಯಾರದಿಂದ ಬೆಲೆ ಹೆಚ್ಚಿಸಿಕೊಂಡಿರುವ ಹಳದಿ ಬೆಡಗಿ ಬಡ ಹಾಗೂ ಮಧ್ಯಮ ವರ್ಗದವರ ಪಾಲಿಗೆ ಗಗನ ಕುಸುಮವಾಗಲಿದ್ದಾಳೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.